ಯಾರು ಮುಂದಿನ ಮುಖ್ಯಮಂತ್ರಿ ಈ ಬಗ್ಗೆ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ಯತ್ನ ನಿನ್ನೆಯಿಂದ ನಡೀತಾ ಇದೆ. ಮಾಧ್ಯಮಗಳು ಒಂದು ಕಡೆ ಚರ್ಚೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ತೀವ್ರ ರೂಪದ ಯತ್ನವನ್ನು ಮಾಡ್ತಾ ಇದೆ. ಸೊ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು ನಿನ್ನೆನೇ ದೆಹಲಿಯನ್ನು ತಲುಪಿದ್ರು. ಅವರ ಜೊತೆಗೆ ಅವರ ಬೆಂಬಲಿಗರ ಶಾಸಕರ ತಂಡ ಇತ್ತು. ಡಿ ಕೆ ಶಿವಕುಮಾರ್ ಇವತ್ತು ಒಬ್ಬಟ್ಟಿಯಾಗಿ ದೆಹಲಿಯನ್ನು ತಲುಪಿದರು. ದೆಹಲಿಯನ್ನು ತಲುಪಿದ ಮೇಲೆ ಅವರು ತನ್ನ ಸಹೋದರ ಡಿ ಕೆ ಸುರೇಶ್ ಅವರ ಮನೆಯಲ್ಲಿ ಸ್ವಲ್ಪ ಹೊತ್ತು ಉಳಿದು ನಂತರ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಬಂದು ಸುಮಾರು 1 ಗಂಟೆಯ ಅಥವಾ 45ರಿಂದ 50 ನಿಮಿಷಗಳ ಕಾಲ ಅವರು ಚರ್ಚೆ ನಡೆಸಿದರು. ಚರ್ಚೆ ನಡೆಸಿದ ಮೇಲೆ ಅವರು ಹೊರಗಡೆ ಬಂದರು. ಯಾವ ಮಾಧ್ಯಮದವರಿಗೂ ಮಾತಾಡಲಿಲ್ಲ. ಅವರು ಕಾರ್ ಹತ್ತು ಹೊರಟರು. ಅವರು ಹೋದ ಕೆಲವೇ ನಿಮಿಷಗಳಲ್ಲಿ ಸಿದ್ದರಾಮಯ್ಯನವರು ITC ಮೌರ್ಯ ಹೋಟೆಲಿಂದ ಖರ್ಗೆ ಅವರ ಮನೆ ಹತ್ತಿರ ಬಂದರು. ಎಸ್, ಈಗ ಸುಮಾರು ಅವರು ಕೂಡ ಚರ್ಚೆ ನಡೆಸ್ತಾರೆ. ಇದಾದ ಮೇಲೆ ಇಬ್ಬರನ್ನು ಸೇರಿಸುವ ಯತ್ನ ನಡೀತಾ. ಆದರೆ ಈಗಿರುವ ಮಾಹಿತಿಯ ಪ್ರಕಾರ ಖಂಡಿತವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಒಂದು, ನಾನು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಲಾರೆ, ನನಗೆ ಯಾವ ಹುದ್ದೆನೂ ಬೇಡ, ನಾನು ಶಾಸಕನಾಗಿ ಮುಂದುವರಿತೀನಿ, ನನಗೆ ಮುಖ್ಯಮಂತ್ರಿ ಮಾಡೋದಿದ್ದರೆ ಮಾಡಿ. ಸೊ ಇದು ಸೋನಿಯಾ ಗಾಂಧಿ ಅವರು ನನಗೆ ಕೊಟ್ಟ ಆಶ್ವಾಸನೆ. ಅವರು ನಾನು KPCC ಅಧ್ಯಕ್ಷ ಸ್ಥಾನವನ್ನು ಒಪ್ಪಿಕೊಳ್ಳುವ ಸಂದರ್ಭದಲ್ಲಿ ಈ ಭರವಸೆಯನ್ನು ನೀಡಿದರು. ಆ ಭರವಸೆಯನ್ನು ಈಡೇರಿಸಿ, ಅಂದರೆ ಮುಖ್ಯಮಂತ್ರಿ ಸ್ಥಾನದ ಪಟ್ಟನ್ನು ಡಿ ಕೆ ಶಿವಕುಮಾರ್ ಬಿಡ್ತಾ ಇಲ್ಲ, ಅದರ ಜೊತೆಗೆ ಸಿದ್ದರಾಮಯ್ಯನವರು ಬಿಡ್ತಾ ಇಲ್ಲ. ಅವರು ಶಾಸಕರ ಜೊತೆ ದೆಹಲಿಯ ಪ್ರವಾಸ ಕೈಗೊಂಡಿದ್ದೇ ತಮ್ಮ ಒಂದು ಶಕ್ತಿಯ ಪ್ರದರ್ಶನಕ್ಕೆ ಅನ್ನುವ ಮಾತು ಕೂಡ ಇದೆ. ಅಂದರೆ ಇಬ್ಬರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಿಗಿ ಪಟ್ಟು ಹಿಡಿದಿದ್ದಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ. ಅದರ ಜೊತೆಗೆ ಈ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ನಾನೇ ಕಾರಣ ಅನ್ನುವ ಮಾತನ್ನು ಈ ಇಬ್ಬರು ನಾಯಕರುಗಳು ಹೇಳುತ್ತಿದ್ದಾರೆ ಅಂತ. ಈ ಇಬ್ಬರು ನಾಯಕರುಗಳು ಕಾರಣ ಇರಬಹುದು. ಅದೆಲ್ಲದಕ್ಕಿಂತ ಮುಖ್ಯವಾದ ಕಾರಣ BJP ಸರ್ಕಾರ ಜನವಿರೋಧಿಯಾದ ಸರ್ಕಾರ ಆಗಿತ್ತು. ಜನರಿಗೆ ಆ ಸರ್ಕಾರದ ಮೇಲೆ ಸಿಟ್ಟಿತ್ತು. ಭ್ರಷ್ಟಾಚಾರ 40% ಎಷ್ಟೇ ಡಿನೈ ಮಾಡಲಿ, ಭ್ರಷ್ಟಾಚಾರ ತಾಂಡವವಾಡ್ತಾ ಇತ್ತು. ಸಮಾಜದಲ್ಲಿ ಧರ್ಮದ ಆಧಾರದ ಮೇಲೆ, ಕೋಮು ಆಧಾರದ ಮೇಲೆ ಸಮಾಜವನ್ನು ಒಡೆಯುವ ಕೆಲಸವನ್ನು BJP ಸರ್ಕಾರ ಮಾಡಿತ್ತು. ಆ ಕಾರಣಕ್ಕೆ ಜನರಿಗೆ ಸಿಟ್ಟು ಬಂದಿತ್ತು. ಅದರ ಜೊತೆಗೆ ರಾಹುಲ್ ಗಾಂಧಿಯವರ ಭಾರತ ಜೋಡೋ ಯಾತ್ರೆ ಕೂಡ ಪರಿಣಾಮವನ್ನು ಬೀರಿತ್ತು. ಅದರಿಂದ ಇಬ್ಬರಲ್ಲಿ ಒಬ್ಬರು ನಾನೇ ಇದಕ್ಕೆ ಕಾರಣ, ನಾನೇ ಅಂತ ಅಂದರೆ ಅದು ಒಪ್ಪಲಕ್ಕೆ ಸಾಧ್ಯ ಅಲ್ಲ. ಅದಕ್ಕೆ ಕಾರಣ ಕರ್ನಾಟಕದ ಜನ. ಸಿದ್ದರಾಮಯ್ಯನವರ ಪಾಲು, ಅದರಂತೆ ಡಿ ಕೆ ಶಿವಕುಮಾರ್ ಪಾಲು, ಇಬ್ಬರ ಪಾಲು ಇದೇ ನಿಜ. ಆದರೆ ಅವರೇ ಅಲ್ಟಿಮೇಟ್, ಅವರೊಬ್ಬರೇ ಅಧಿಕಾರಕ್ಕೆ ತಂದರು ಅನ್ನೋ ಸುಳ್ಳು. ಇವರಿಬ್ಬರು ಸೇರಿ ಯತ್ನ ಮಾಡೋದಕ್ಕೆ ಅಧಿಕಾರ ಬಂತು. ಅದರ ಜೊತೆಗೆ ಜನರಿಗೆ ಈಗ BJP ಸರ್ಕಾರದ ಮೇಲೆ ಇದ್ದ ಸಿಟ್ಟು, ಕೋಪ, ಆ ಕಾರಣಕ್ಕಾಗಿ ಜನ ಮತ ಕೊಟ್ಟರು. ಜನರ ಅಭಿಪ್ರಾಯಕ್ಕೆ ಬೆಲೆ ಕೊಡುವ ಕೆಲಸವನ್ನು ಈ ಇಬ್ಬರು ನಾಯಕರು ಮಾಡಬೇಕಾಗಿದೆ. ಅದರಂತೆಯೇ ಕಾಂಗ್ರೆಸ್ ಕೂಡ ಇತಿಹಾಸದಲ್ಲಿ ನೆನಪಿಟ್ಕೋಬೇಕು. ಇತಿಹಾಸವನ್ನು ಮರೆತವನು ವರ್ತಮಾನದಲ್ಲಿ ಬದುಕೋದಕ್ಕೂ ಸಾಧ್ಯ ಇಲ್ಲ, ಭವಿಷ್ಯವನ್ನು ರೂಪಿಸೋದಕ್ಕೂ ಸಾಧ್ಯ ಇಲ್ಲ. ಆ ಅರಿವು ಈ ಇಬ್ಬರು ನಾಯಕರಿಗಿರಬೇಕು, ಕಾಂಗ್ರೆಸ್ ವರಿಷ್ಠರಿಗಿರಬೇಕು. ಇನ್ನೂ ಹೀಗೆ ಅವರು ಎಳ್ಕೊಂಡು ಹೋದರೆ ಇದು ಬೇರೆ ಬೇರೆ ರೂಪವನ್ನು ಪಡೆಯುತ್ತೆ. ಈಗಾಗಲೇ ಗೋಧಿ ಮೀಡಿಯಾ ಎದ್ದು ನಿಂತಿದೆ. ಕಾಂಗ್ರೆಸ್ ಸರ್ಕಾರವನ್ನು ಕಾಲೆಳೆಯುವ ಕೆಲಸ ಪ್ರಾರಂಭ ಆಗಿದೆ. ಸರ್ಕಾರ ಬರುವುದಕ್ಕಿಂತ ಮೊದಲು ಗೋಧಿ ಮೀಡಿಯಾ, BJP RSS ಕಾರ್ಯಕರ್ತರು ನಿಮ್ಮ ಕತ್ತು ಹಿಸುವ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಒಂದು ಸರ್ಕಾರದ ಇಮೇಜ್ ಪ್ರಾರಂಭದಲ್ಲೇ ಹಾಳಾಗುತ್ತೆ. ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ. DK ಅವರಾಗಲಿ ಸಿದ್ದರಾಮಯ್ಯನವರಾಗಲಿ ಇಬ್ಬರು ಒಂದು ಹೊಂದಾಣಿಕೆಯ ರಾಜಕೀಯದತ್ತ ಮನಸ್ಸು ಮಾಡಬೇಕು. ನಮ್ಮಿಬ್ಬರಿಂದ ಬಂದಿದೆ, ನಾವಿಬ್ಬರು ಒಂದಾಗಿರಬೇಕು ಅನ್ನುವ ಅರಿವು ಬರದೆ ಕೇವಲ ಅಧಿಕಾರಕ್ಕಾಗಿ ಫೈಟ್ ಮಾಡ್ತಾ, ಜಗಳ ಮಾಡ್ತಾ ಹೋದರೆ ಕರ್ನಾಟಕದ ಜನ ಅವ್ರನ್ನ ಕ್ಷಮಿಸಲ್ಲ. ನಾನು ಇತಿಹಾಸದ ಮಾತು ಹೇಳಿದೆ. BJPಯ ಜನವಿರೋಧಿ ಮನಸ್ಥಿತಿ ಎಲ್ಲ ಬಿಟ್ಟು ಧರ್ಮದಡಿ ಹೋದರೂ ನೀವು ಅಧಿಕಾರದ ಜೊತೆ ಹೋರಾಟ ಮಾಡಿಕೊಂಡು ಜನರಿಂದ ಮತ್ತೆ ತಿರಸ್ಕಾರಕ್ಕೆ ಒಳಗಾಗಬೇಕು. ಇದು ಇವತ್ತಿನ ವಿಶ್ಲೇಷಣೆ. ಮತ್ತೆ ಇನ್ನೊಂದು ಬೆಳವಣಿಗೆ ಆದಾಗ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.